ನಂಬಬೇಕು ಯಾರು ನಂಬಾರ್ದು ಒಂದು ಗೊತ್ತಾಗಲ್ಲ. ಯಾರ್ಯಾರೋ ಏನೇನೋ ಒಂದು ಗೊತ್ತಾಗೋದೇ ಇಲ್ವಲ್ಲ ನನಗಂತೂ. ಹಲೋ, ಲೊಕೇಶನ್ ಕಳಿಸಿದ್ದು ನಾನೇ ಸರ್ ಲೊಕೇಶನ್ ಎಲ್ಲ ಕಳಿಸಿದ್ದು ನಾನೇ ಸರ್. ಇವನೊಬ್ಬ ದೊಡ್ಡ ಕಳ್ಳ ಸರ್, ದೊಡ್ಡ ಫ್ರಾಡ್ 42840 ಸರ್ ಇವನು. ನೋಡಿ ಸರ್, ಮನೆಯಾಗ ಬಂದ್ಬಿಟ್ಟು ನಾವೆಲ್ಲ ಹೆಂಗುಸ್ರ ಇದೀವಿ ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನೇನೇನೋ ಮಾಡ್ತಾವನೆ ಸರ್. ನಮಗಂತೂ ನಿಜವಾಗೂ ನಮ್ಮನ್ನೇ ಮನೆ ಕೆಲಸದ್ರು ಹಂಗೆ ಹಿಂಗೆ, ಇದು ನನ್ನ ಮನೆ, ಇದು ನನ್ನ ಸ್ವಂತ ಮನೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ತಲೆ ಕೆಡ್ಸ್ಕೊಂಡು ತಲೆ ನೋಯಿಸ್ತಾವನೆ ಸರ್. ಇವನಂತೂ ಸ್ಟುಪಿಡ್ ನನ್ನ ಮಗ. ಇವನ ಒದ್ದು ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಸರಿಯಾಗಿ ಜಾಡಿಸ್ರಿ ಸರ್. ಅಲ್ಲಿ ಗಂಟನೂ ನನ್ನ ಮಗಂಗೆ ಬುದ್ಧಿ ಬರಲ್ಲ. ನಮಸ್ತೆ ಸಾಗರ್ ಸರ್, ನೀವೇನು ಸರ್ ಇಲ್ಲಿ? ಸರ್ ನೋಡಿ ಸರ್, ನನ್ನ ಮನೆಗೆ ಬಂದು ಅದು ಯಾವ ಥರ ಬಂದರೂ ನನಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಬಂದು ಇದು ನನ್ನ ಮನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಲೂಸ್ ಥರ ಆಡ್ತಿದ್ದಾರೆ ಸರ್. ಯಾರಾದರೂ ಬಾಯ್ಸ್ ಯಾರಾದರೂ ಈ ಥರ ಮಾತಾಡಿದರೆ 4 ಬಾರಿಸ್ತಾ ಇದ್ದೆ. ಆದರೆ ಏನು ಮಾಡೋಣ, ಹೆಣ್ಮಕ್ಳಲ್ವಾ, ಅದಕ್ಕೆ ಸರ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ನಾನು. ನನ್ನ ಸೆಕ್ಯೂರಿಟಿ ಯಾರೂ ಇಲ್ಲ ಸರ್. ಈ ಮನೇಲಿ ಸೆಕ್ಯೂರಿಟಿನ ಇಟ್ಟಿದ್ದೆ, ಮನೆ ಕ್ಲೀನಿಂಗ್ಗೆ ಅಂತ ಇಟ್ಟಿದ್ದೆ, ಮೇಂಟೆನೆನ್ಸ್ಗೆ ಅಂತ ಒಬ್ಬರನ್ನ ಇಟ್ಟಿದ್ದೆ. 4 ಜನ ಕೆಲಸದರಿದ್ರು ಸರ್. ನೋಡಿದ್ರೆ ಯಾರೂ ಕಾಣ್ತಾನೆ ಇಲ್ಲ. ಸ್ವಲ್ಪ ಫಾರಿನ್ಗೆ ಹೋಗ್ಬೇಕಿತ್ತು ಅಂತ ಫಾರಿನ್ಗೆ ಹೋಗ್ಬಿಟ್ಟು ನಿನ್ನೆ ತಾನೇ ಬಂದೆ ಸರ್. ಬಂದು ನೋಡೋಷ್ಟೊತ್ತಿಗೆ ಇಷ್ಟೆಲ್ಲ ಇದಾಗೋಗ್ಬಿಟ್ಟಿದೆ ಸರ್. ಹೀಗೆ ನಿದ್ರೆಗಂತೂ ಪ್ರಾಪರ್ಟಿನ ಬಿಟ್ಟು ಎಲ್ಲೂ ಹೋಗೋಕ್ಕಂತೂ ಆಗೋದೇ ಇಲ್ಲ ಸರ್. ಬರೀ ಇಂಥವ್ರ ಹಾವಳಿನೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಏನು ತಾನೇ ಮಾಡಲಿ ಹೇಳಿ ಸರ್ ನಾನು. ಅದಕ್ಕೆ ಇವ್ರ ಕಾಟ ತಡ್ಕೊಳಕ್ಕಾಗದೆ ಅರ್ಜೆಂಟಾಗಿ ನಿಮಗೆ ಫೋನ್ ಮಾಡಿದ್ದು, ಬನ್ನಿ ಸರ್ ಸಾಲ್ವ್ ಮಾಡಿ ಪ್ರಾಬ್ಲಮ್ ಅಂತ. ನನ್ನ ಸೆಕ್ಯೂರಿಟಿ ಯಾರೂ ಇಲ್ಲ ಸರ್ ಇಲ್ಲಿ. ನನ್ನ ಡ್ರೈವರ್ ಬೇರೆ ಹೊರಗಡೆ ಇದ್ದಾರೆ. ಹೋ, ತಲೆನೋವು ಬಂದ್ಬಿಟ್ಟಿದೆ ಸರ್ ನನಗಂತೂ. ನಾನು ಓ ಇನ್ಸ್ಪೆಕ್ಟ್ರಪ್ಪ, ಯಪ್ಪನ ಮಾತೆಲ್ಲ ಕೇಳ್ಬೇಡಿ ಸರ್. ಇವಯ್ಯ ಎಲ್ಲ ಸುಳ್ಳು ಹೇಳ್ತಾವನೆ. ಇದು ನಮ್ಮ ಮನೆಯ, ನನ್ನ ಗಂಡ ನನಗೆ ಅಂತ ಹೇಳ್ಬಿಟ್ಟು ಕೊಡ್ಸಿರೋ ಮನೆಯ ಇದು. ನಾನು ನಮ್ಮಮ್ಮ ಇಬ್ರು ಇಲ್ಲೇ ಇದ್ದೀವಿ. ಬೇಕಾದ್ರೆ ನನ್ನ ಗಂಡ ಬರೋ ಗಂಟನೂ ಕಾಯಿರಿ ಬೇಕಾರೆ. ನನ್ನ ಗಂಡ ಬಂದ್ಮೇಲೆ ಬೇಕಾರೆ ಕೇಳ್ಕೊಬಿಟ್ರಿ ನೀವೇನೇನಿಯ ಈ ಮನೆ ಯಾರ್ದು ಅಂತ ಹೇಳ್ಬಿಟ್ಟು. ಏಯ್ ಯಾರು ನಿಮ್ದೇನೋ ದಂಡು ಪಳ್ಳಿಯಾಗ ಹೆಂಗ ನಿಮ್ದು? ಸಾ ಇದೇನು ಸಾ, ನಾನು ಫೋನ್ ಮಾಡಿ ನಿಮ್ಮನ್ನು ಕರೆದಿದ್ದು, ನೀವು ನಮ್ಮ ಅಪೋಸಿಟಾಗೆ ನೀವು ಮಾತಾಡ್ತಿದ್ದೀರಲ್ಲ, ನಮ್ಮನ್ನೇ ದಂಡು ಪಳ್ಳಿಯಾಗ ಹೆಂಗು ಅಂತ ಹೇಳ್ತಿದ್ದೀರಲ್ಲ. ಇದೇನು ಸಾ ಹಿಂಗೆ ಹೇಳ್ತಿದ್ದೀರಾ ನೀವು? ಅದೇ ಹೇಳ್ತಿರೋದು. ಯಾವ ಗ್ಯಾಂಗ್ ನೀವು? ಯಾವ ಗ್ಯಾಂಗಿಗೆ ಸೇರಿದ್ದೀರಾ ನೀವು? ಸ್ಮಗ್ಲರಾ, ಟೆರರಿಸ್ಟಾ? ಏನಕ್ಕೆ ಈ ಮನೆ ಕದ್ದು ಮುಚ್ಚಿ ಬಂದು ಸೇರ್ಕೊಂಡಿದ್ದೀರಾ ನೀವು? ಅವ್ರು ಯಾರು ಅಂತ ಗೊತ್ತಾ ನಿಮಗೆ? ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಅವರು, ಸಾಗರ್ ಅಂತ ಹೇಳಿ. ನಮ್ಗೇನು ಸಹ ಗೊತ್ತು. ನಮ್ಮ ಮನೆಗೆ ಅವ್ರು ಬಂದ್ಬಿಟ್ರೆ ಬೇಜಾರಾಗಲ್ವ ಸಾ? ಅವ್ರು ದೊಡ್ಡ ಮನುಷ್ಯ ಇರ್ಬೋದು, ಹಂಗಂತ ಬಂದ್ಬಿಟ್ಟಿರಿ ನಮ್ಮ ಮನೆಗೆ ಬಂದ್ಬಿಟ್ಟು ಅದು ಇದು ಅಂತ ಮಾತಾಡಿದ್ರೆ ನಮ್ಮ ಮನೆಗೆ ಯಾಕೆ ಸಹ ಬರ್ಬೇಕು ಅವನು ಬಾಗ್ಲಾಕ್ದಾಗೆ? ರೀ, ಈ ಮನೆ ಅವ್ರದ್ರಿ. ಅವ್ರು ಯಾಕೆ ಬಂದ್ಬಿಟ್ಟು ನಿಮ್ಮ ಮನೆಗೆ ಇರ್ತಾರೆ? ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇದು ಮನೆ ಅಲ್ಲ ರೀ, ಇದು ಶೂಟಿಂಗ್ ಜಾಗ. ಇದು ಶೂಟಿಂಗ್ ಅಂತಲೇ ಅವ್ರು ಕಟ್ಸಿರೋದು. ತುಂಬ ಜಾಗ ಎಲ್ಲ ಕಟ್ಸಿದ್ದಾರೆ. ಇದೇ ಥರ ಇನ್ನೂ 3-4 ಮನೆ ಇದ್ದಾವೆ. ಎಲ್ಲ ಮೇಂಟೆನೆನ್ಸು ಇವರೇ ನೋಡ್ಕೊತಾ ಇದ್ದಾರೆ, ಮಾಡ್ತಿದ್ದಾರೆ. ಇವ್ರು ಆ್ಯಕ್ಚುಲಿ ಫಾರಿನ್ಗೆ ಹೋಗಿದ್ರು, ಫಾರಿನಿಂದ ಈಗ ಬಂದಿದ್ದಾರೆ ಅಷ್ಟೇ. ಈ ಮನೆ ಎಲ್ಲನೂ ಅವ್ರದ್ದೇ ರೀ. ನಾವು ತುಂಬ ವರ್ಷದಿಂದ ಅವ್ರು ಗೆಳ್ತನೆಲ್ಲ ಮಾಡಿದ್ದೀವಿ. ಸರಿ, ನೀವ್ಯಾಕೆ ಈ ಥರ ಆಡ್ತಿದ್ದೀರಾ? ಯಾವ ಗ್ಯಾಂಗೋರು ನೀವು? ಇಲ್ಲೆಲ್ಲ ಏನು ಕದ್ದಿದ್ದೀರಾ? ಏನು ಕದ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ? ಸುಳ್ಳು ಸುಳ್ಳು ಸುಳ್ಳು, ಎಲ್ಲ ಸುಳ್ಳು. ಇದು ನನ್ನ ಅಳಿಯನ ಮನೆ ಇದು ಸಾ. ನೀವೆಲ್ಲ ಹಿಂಗೆ ಅನ್ಕೋಬೇಡಿ ಸಾ, ನನ್ನ ಅಳಿಯನ ಮನೆ ಇದು. ಇವನು ಯಾರ, ನೀವೆಲ್ಲ ದುಡ್ಡು ಕೊಟ್ಬಿಟ್ಟು ಮೋಸ ಮಾಡಬೇಡಿ ಸಾ. ನನ್ನ ಅಳಿಯ ಬರ್ತಾನೆ ಸಾ. ನೋಡಿ, ನನ್ನ ಮಗಳು ಅಳಿಯ ಇದೇ ಮನೆಗೆ 1.5 ತಿಂಗಳಿಂದ ಇದ್ರು ಸಾ. ಇವಯ್ಯ ಬಂದಿರಲಿಲ್ಲ, ಏನೂ ಇರಲಿಲ್ಲ ಸಾ. ಇವಾಗ ಇದ್ದಕ್ಕಿದ್ದಂಗೆ ನೀವು ಬಂದ್ಬಿಟ್ಟು ನಮ್ಮನೆ ಅಂದ್ಬಿಟ್ರೆ ಈ ಬೆಂಗಳೂರಾಗ ಯಾರ ಮನೆ ಅನ್ನೋದೇ ಗೊತ್ತಾಗಕ್ಕಿಲ್ಲ ಸಾ. ನಿಮ್ಗೆ ಏನಾರು ದುಡ್ಡು ಕೊಟ್ಟಿದ್ರೆ ನಾವು ಒಂಚೂರು ದುಡ್ಡು ಕೊಟ್ಬಿಡ್ತೀವಿ ಸಾ. ಬೇಕಾದ್ರೆ ನನ್ನ ಅಳಿಯ ಬಂದಾದ್ರೆ ನಿಮಗೆ ಲಕ್ಷ ಎಣಿಸ್ಬಿಟ್ಟು ಕೊಟ್ಬಿಡ್ತಾನೆ ಸಾ. ನೀವು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ ಸಾ. ನೋಡಿ, ನಿಮ್ಮ ಕೈ ಮುಗಿತೀನಿ, ಅವನನ್ನು ಕ್ಯಾಕರ್ ಸುಗುತ್ ಕಳಿಸಿ ಸಾ. ಮೊದಲು ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಬೆಂಡೆತ್ಬೇಕು. ಅವಾಗಾದ್ರೂ ಬಾಯ್ ಬಿಡ್ತೀರಲ್ವಾ? ನೀವು ಯಾವ ಗ್ಯಾಂಗೋಗೆ ಸೇರಿದ್ರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಬೇಕು. ನೀವು ಯಾವ ಗ್ಯಾಂಗೋರು, ನೀವು ಯಾವ ಗ್ಯಾಂಗೋಗೆ ಸೇರಿದ್ದೀರಾ ಅಂತ ನನಗೆ ಫಸ್ಟ್ ಗೊತ್ತಾಗಬೇಕು. ಅದಕ್ಕೇನೆ ಕಾಯ್ತಾ ಇದ್ದೀನಿ. ಬರ್ರಿ, ಎತ್ಕೊಂಡೋಗಿ ನಿಮ್ಮನ್ನ ಹಾಕೊಂಡು ಚೆನ್ನಾಗಿ ಅರಿತೀನಿ. ಅಯ್ಯೋ 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 ಅಯ್ಯೋ, ಈ ಬೆಂಗಳೂರಾಗ ನಮ್ಮನ್ನು ಕೇಳೋರು ಯಾರು ಇಲ್ವೇ? ನಮ್ಮ ಕಷ್ಟ ಕೇಳೋರು ಯಾರು ಇಲ್ವೇ? ಹಳಿಯಂದ್ರೆ ಮಗಳೇ, ಇದೇನೇ ಇದು ಹಿಂಗೆ? ನಮ್ಮನೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತವ್ರೆ. ಇದು ನಿನ್ನ ಮನೆನೇ ತಾನೇನೆ? ಅಮ್ಮ, ನಾನು ಯಾಕಮ್ಮ ಸುಳ್ಳು ಹೇಳಿ? 1.5 ತಿಂಗಳಿಂದ ಇದೇ ಮನೆಯಾಗೇನೆ ಇದ್ದೀವಿ ಕಣಮ್ಮ. ನಾನು ಯಾಕಮ್ಮ ಸುಳ್ಳು ಹೇಳಿ? ಸಾಗರ್ ಸರ್ ಮೇಲೇನೆ ಈ ಥರ ಎಲ್ಲನೂ ಮಾಡಿಬಿಟ್ಟು ಅವ್ರನ್ನೇನೆ ಬೈದಾಡ್ತಿದ್ದೀರಾ ನೀವು. ಛೇ ಎಂತ ಹೆಂಗಸ್ರು ಅಯ್ಯಪ್ಪ, ಇವರು ಎಲ್ಲಿಂದ ತಪ್ಪಿಸ್ಕೊಂಡು ಬಂದವ್ರೆ ಅಂತ ಅನ್ಸುತ್ತೆ. ಸಾಗರ್ ಸರ್, ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ದೊಡ್ಡ ಗ್ಯಾಂಗ್ ಅನ್ಸುತ್ತೆ ಇವರು. ಏನೋ ಎಲ್ಲವನ್ನೂ ಮೋಸ ಮಾಡಿಬಿಟ್ಟು ಕದ್ಕೊಂಡು ಹೋಗೋ ಗ್ಯಾಂಗ್ ಅನ್ಸುತ್ತೆ ಇವರು. ಒಂಥರ ದಂಡುಪಾಳ್ಯ ಗ್ಯಾಂಗ್ ಇದ್ದಂಗೆ. ಇವ್ರನ್ನ ಕರ್ಕೊಂಡೋಗಿ ನಾನು ಸುಮ್ಮನೆ ಎಲ್ಲಾದ್ರೂ ನಾನು ಪೊಲೀಸ್ ಸ್ಟೇಷನ್ ಇಕ್ಕಿ ಸರಿಯಾಗಿ ರೂಪಿಸಿ ಬಾಯಿ ಬಿಡಿಸ್ತೀನಿ ಸರ್, ಇವ್ರು ಯಾವ ಗ್ಯಾಂಗಿಗೆ ಸೇರಿದವರು ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ಹಿಂಗೆ ಬಿಟ್ಬಿಟ್ರೆ ಇವತ್ತು ನಿಮ್ಮ ಮನೆ ನಾಳೆಗೆ ಇನ್ನೊಬ್ರು ಮನೆಗೆ ಹೋಗ್ತಾರೆ ಸರ್. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಸರ್. ಇವ್ರಿಗೆ ಬೆಂಡೆತ್ತಿ ಬ್ರೇಕ್ ಹಾಕ್ತೀನಿ. ನೀವು ಆರಾಮಾಗಿರಿ. ಈ ಮನೆ ಇದೆಲ್ಲ ನಾನು ಕೀ ಎಲ್ಲ ನಾನೇ ನಿಮಗೆ ತಂದು ಕೊಡ್ತೀನಿ ಸರ್. ಅಯ್ಯೋ ಸಾ, ಇದು ನನ್ನ ಮನೆ. ಅಯ್ಯೋ, ನನ್ನ ಅಳಿಯನ ಮನೆ, ಅರ್ಥ ಮಾಡ್ಕೊಳ್ಳಿ ಸಾ. ಮುಚ್ಚ್ರಿ ಬಾಯ್ನ, ನಡೀರಿ, ಜೀಪತ್ ನಡೀರಿ. ಅಯ್ಯೋ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ? ನನ್ನ ಗಂಡ ಬರ್ತಾನೆ, ನಾನು ಎಲ್ಲೂ ಬರಲ್ಲ. ನನ್ನ ಗಂಡ ಇಲ್ಲಿಗೆ ಬರಬೇಕು. ನಿಮ್ಮ ತುಂಬ ದೊಡ್ಡ ಗ್ಯಾಂಗ್ ಅಲ್ವಾ? ನೀನು, ನಿಮ್ಮ ಗಂಡ, ಇನ್ನು ಯಾರ್ಯಾರಿದ್ರಿ ಮನೇಲಿ? ನಮ್ಮ ಅಜ್ಜಿ. ಇನ್ನೂ ಬರ್ತವೆ, ಇನ್ನೂ ಬಾಯಿಗೆ ತುಂಬ ಬರ್ತವೆ. ಎಲ್ಲ ಗ್ಯಾಂಗ್ನ ಹಿಡಿದು ನಿಮ್ಮನ್ನ ಒಂದೊಳ್ಳೆ ಕೇಸ್ ಹಾಕ್ಬಿಟ್ಟು ಫಿಟ್ ಮಾಡಿಸ್ತೀನಿ. ವೆಯ್ಟ್ ಮಾಡಿ ಸರ್. ಬನ್ನಿ, ನೀವು ಕಾರಕ್ಕೆ ಬನ್ನಿ ಸರ್. ನೀವು ತಲೆ ಕೆಡಿಸ್ಕೊಬೇಡಿ ಸರ್. ನೀವು ಎಲ್ಲ ಪ್ರಾಬ್ಲಮ್ ಸಂಜೆ ಅಷ್ಟೊತ್ತಿಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ಬನ್ನಿ ಸರ್.
ಯಾ ಮೊದಲು ಇದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಕೊಟ್ಬಿಡಿ ನನಗೆ ತುಂಬ ವರ್ಕ್ ಇದೆ. ಈ ಮನೆ ನೋಡೋಣ ಅಂತ ಬಂದರೆ ಈ ವ್ಯವಸ್ಥೆ ಆಗ್ಬಿಟ್ಟಿದೆಯಲ್ಲ. ಛೇ 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 ನಾನು ಮ್ಯಾನೇಜರ್ ಹತ್ರ ಮಾತಾಡ್ತೀನಿ. ಓಕೆ ಸರ್, ಓಕೆ, ನೀವು ಮಾತಾಡಿ ಸರ್ ಮ್ಯಾನೇಜರ್ ಹತ್ರ. ನಡೀರಿ ಸರ್ ನೀವು ಕಾರತ್ತಿ. ಅಯ್ಯಯ್ಯೋ ಅಮ್ಮ, ಈಗ ನಮ್ಮನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರಂತೆ. ಇದೇನೇ ಇದು, ನಿನ್ನ ಗಂಡನ ಮನೆ ತಾನೆ, ನಿನ್ನ ಗಂಡಂಗೆ ಫೋನ್ ಹಾಕಿ, ಬೇಗ ಬೇಗ ಫೋನ್ ಹಾಕಿ, ನಮ್ಮನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾವ್ರೆ ಅಂತ ಹೇಳಿ. ಅಮ್ಮ ರಿಂಗ್ ಆಯ್ತಾಯ್ತು, ಎದುತ್ತಾನೆ ಇಲ್ಲ ಕಣಮ್ಮ ಫೋನ್ನ. ಹೌದಾ, ಇನ್ನೊಂದು ಕಿತ ಪ್ರಯತ್ನ ಪಡೆ, ಇನ್ನೊಂದು ಕಿತ ಮಾಡ್ತಾನೆ ಇರು. ಮಾಡ್ತಾನೆ ಇದೀನಿ ಕಣಮ್ಮ, ಎತ್ತುತ್ತಿಲ್ಲ ಕಣಮ್ಮ ಫೋನ. ಅಯ್ಯೋ ಭಗವಂತ. ಏಯ್ ಏಯ್, ಏನ್ ಮಾಡ್ತಿದ್ಯಾ? ಫೋನಲ್ಲಿ ಬಿಸಾಕೋ, ಕೊಡಿ ಇಲ್ಲಿ ಫೋನ. ಎಲ್ಲ ಫೋನ್ ನನ್ನ ಕೈಲಿ ಕೊಡ್ಬೇಕು. ಬನ್ನಿ ಬನ್ನಿ ಬೇಗ. ಸಾ ನನ್ನ ಗಂಡಂಗೆ ಫೋನ್ ಹಾಕ್ತಿದ್ದೆ ಸಾ. ಸ್ಟೇಷನ್ ಫೋನ್ ಹಾಕಿಸ್ತೀನಿ ಬರ್ರಿ. ಅಯ್ಯೋ ಸಾ, ಅನ್ಯಾಯ ಸಾ ಇದು. ದುಡ್ಡಿರೋರ್ಗೊಂದ್ಯಾಯ, ಇಲ್ದಿರೋರ್ಗೊಂದ್ಯಾಯ ಸಾ. ಆ ಮನೆ ನಮ್ದೇ ಸಾ, ನಿಜವಾಗೂ ನಮ್ದೇ ಸಾ. ಏಯ್ ಕುಕ್ಕರ್ ಬಡೀರಿ ಇಲ್ಲೇನೆ. ನಿಮ್ಗೆ ಗ್ಯಾಂಗೆಲ್ಲ ಬರೋ ತನಕನೂ ಪೊಲೀಸ್ ಸ್ಟೇಷನ್ ಬಿಟ್ಟು ಕದ್ಲಂಗಿಲ್ಲ. ನಿಮ್ಮ ಗ್ಯಾಂಗ್ನೆಲ್ಲ ಆದಷ್ಟು ಬೇಗ ಕಡಿಸಿ. ಸಾ ಇದು ಏನು ಸಾ ಹೇಳ್ತಾ ಇದ್ದೀರಾ, ಗ್ಯಾಂಗು ಗ್ಯಾಂಗು ಅಂತ ಹೇಳ್ಬಿಟ್ಟು? ನಮಗೆ ಅಂತ ಯಾವ ಗ್ಯಾಂಗು ಇಲ್ಲ ಸಾ. ಏನೋ ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ ಸಾ. ಅದು ನಮ್ಮ ಮನೆನೇ ಸಾ, ನನ್ನ ಗಂಡನ ಮನೆ ಸಾ. ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದಿದ್ದೀವಿ ಸಾ. 1.5 ತಿಂಗಳಿಂದ ಇಲ್ಲೇ ಇದ್ದೀವಿ ಸಾ. ಮನೆಗೆಲ್ಲ ಶೂಟಿಂಗ್ ನಡೀತಾ ಇತ್ತು ಸಾ. ನಾವೇ ಮನೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಸಂದಕ್ಕಿದ್ವಿ ಸಾ. ಬರೀ ಒಂದು 10-15 ದಿನ ಊರಿಗೆ ಹೋಗ್ಬಿಟ್ಟು ವಾಪಸ್ ಬರೋಷ್ಟೊತ್ತಿಗೆ ಏನೇನಾಯಿತು ನಮಗಂತೂ ಗೊತ್ತಿಲ್ಲ ಸಾ. ಎಲ್ಲ ಅವ್ಯವಸ್ಥೆ ಆಗೋಗ್ಬಿಟ್ಟೈತೆ ಸಾ. ನನ್ನ ಗಂಡಂಗೊಂದು ಫೋನ್ ಮಾಡಿಕೊಡಿ ಸಾ. ನಾನು ಮಾತಾಡ್ತೀನಿ ಸಾ. ನನ್ನ ಗಂಡಂಗೊಂದು ಫೋನ್ ಮಾಡಿಕೊಡಿ. ಬಂದ್ಬಿಟ್ಟು ಅವರೇನೇ ನಿಜವಾದ ನ್ಯಾಯ ಎಲ್ಲನೂ ನಿಮ್ಗೆ ಹೇಳ್ತಾರೆ. ಏನು ಎತ್ತ ಅವ್ರ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಬಿಟ್ಟು ಬಂದು ತೋರಿಸ್ತಾರೆ ಸಾ. ಬೇಕಾರೆ ಒಂದೇ ಒಂದು ಕಿತ ಫೋನ್ ಹಾಕಿ ಸಾ. ನೀವು ಒಂದೇ ಒಂದು ಕಿತ ಹಾಕಿ ನೋಡಿ ಸಾ. ನನ್ನ ಗಂಡಂಗೆ ಒಂದಿನ ಉಪವಾಸ ಬಿದ್ದಿರ್ರಿ, ಆಮೇಲೆ ಫೋನ್ ಹಾಕಿಸ್ತೀನಿ ಯಾರು ಏನು ಅಂತ. ಯಾರ್ಯಾರು ತುಂಬ ಜನ ಇದ್ದಾರಲ್ಲ ನಿಮ್ಮ ಇದರಲ್ಲಿ, ಎಲ್ರಿಗೂ ಫೋನ್ ಹಾಕ್ಸ್ಬಿಟ್ಟು ನಾನೇ ಕರೆಸ್ತೀನಿ. ಅಯ್ಯೋ ಸಾ, ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನೆ, ದೇವ್ರು ಒಳ್ಳೇದು ಮಾಡ್ತಾನೆ ನಿಮಗೆ. ನಮ್ಮಂತ ಬಡಪಾಯಿಗಳಿಗೆಲ್ಲ ಅಯ್ಯೋ ಅನ್ಸುತ್ತೆ, ದೇವ್ರು ಯಾವ ಕಾರಣಕ್ಕೂ ಒಳ್ಳೇದು ಮಾಡೋಕ್ಕಿಲ್ಲ. ಅವ್ನು ಯಾವನೋ ಸೂಟು ಬುಟ್ಟು ಹಾಕೊಂಡವನಿ ಅಂತ ಸಾವುಕಾರ ಅನ್ಕೋಬೇಡಿ. ಹೇಳ್ಬೇಕಾರೆ ನಿಜವಾದ ಸಾವುಕಾರ ನಾವೇನಿಯ. ಅವರೆಲ್ಲ ಸೂಟು ಬುಟ್ಟು ಹಾಕೊಂಡು ಅಳ್ಳಾಡ್ತೀರ ನನ್ನ ಮಕ್ಕಳು ಅಷ್ಟೇ ನೀನಿಯ. ನಮ್ಮ ಮಾತು ಕೇಳಿ ನೀವು, ನಮ್ಮ ಮಾತು ನಂಬಿ ನೀವು. ನಾವು ಬೇಕಾದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರೆ ನಾವು ಅವ್ರಂಗೆ ನೀನೇ ಕಾಣಿಸ್ತೀವಿ. ಕಳಿಸ್ತೀನಿ ರೀ, ಲೇಡಿ ಪೊಲೀಸ್ನ ಕಳಿಸ್ತೀನಿ. ಬಿಡಿಸ್ತಾಳೆ, ಬಾಯಿ ಬಿಡಿಸ್ತಾಳೆ ನಿಮ್ಗೆ ಸರಿಯಾಗಿ. ನಾವೆಲ್ಲ ಹೊಡಿಯಂಗಿಲ್ಲ ಅಲ್ವಾ? ಬಂದಿಲ್ಲ ಲೇಡಿ ಪೊಲೀಸು, ಬರಲಿ ಕಳಿಸ್ತೀನಿ. ಅಯ್ಯೋ 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 ಅಯ್ಯೋ, ಅಲ್ವೇ ಆಯ್ಕಂಚಿನ ಕೋಳಿಗೆ ಕಾಲು ಮುರಿದು ಕೂರಿಸ್ದಂಗಾಯ್ತು. ಇದೇನು ಮಗಳೇ, ಇವ್ರು ಹೇಳ್ತಿರೋದೆಲ್ಲ ನಿಜನೇನೆ? ನನಗೇನು ಅರ್ಥನೇ ಆಯ್ತಿಲ್ವಲ್ಲೇ. ಆ ಮನೆ ನಿಜವಾಗೂ ನಿನ್ನ ಗಂಡಂದೇನೇನಾ? ನಿಜ ಹೇಳೆ. ಅಲ್ವೇ ಒಡವೆ ಪಡವೆ ಎಲ್ಲ ಮನೆಗೆ ಅವೇ. ಇವಾಗೆಲ್ಲ ಹೊಂಟೋಗ್ಬಿಟ್ರೆ ಏನೇ ಮಾಡ್ತೀಯಾ? ನಿನ್ನ ಗಂಡಗೆ ಅಷ್ಟೊಂದು ದುಡ್ಡಿಕ್ಕವನಿ ಅಂತೀಯ. ಹೀಗೆಲ್ಲ ಏನಾಯ್ತದೋ ಏನೋ. ಅಲ್ವೇ ನೀನು ಎಂದೂ ನಿನ್ನ ಗಂಡ ನಿನ್ನ ಹೊರಗಡೆಯಲ್ಲೂ ಕರ್ಕೊಂಡೋಗಿರ್ಲಿಲ್ವಾ? ಅವನ ಆಫೀಸು ಗಿಪೀಸು ಏನೋ ನೋಡಿಲ್ವಾ ನೀನು? ಇಲ್ಲ ಕಣಮ್ಮ, ಎಂದೂ ನೋಡಿಲ್ಲ. ನನ್ನ ಆಫೀಸು ಗಿಪೀಸು ಎಲ್ಲ ನಮ್ಮನ್ನ ಮನೆಗೆ ಏರಿಸ್ತಿದ್ದ, ಮನೆಯಿಂದನೇ ಕರ್ಕೊಂಡೋಗ್ತಿದ್ದ, ಕರ್ಕೊಬತ್ತಿದ್ದ. ಅಷ್ಟು ಬಿಟ್ಬಿಡ. ನಂಗೆ ಏನೂ ಗೊತ್ತಿಲ್ಲ ಕಣಮ್ಮ. ಒಂದಿನ ಶಾಪಿಂಗು ಕರ್ಕೊಂಡೋಗಿಲ್ಲ ಕಣಮ್ಮ. ಬರೀ ಎಲ್ಲನೂ ಮನೆಗೆ ತರಿಸ್ಕೊಡ್ತೀನಿ ಬಿಡು ಅಂತ ಹೇಳ್ತಿದ್ದ. ಒಂದಿನಕ್ಕೂ ಎಲ್ಲೂ ಕರ್ಕೊಂಡೋಗಿದ್ನ ಕಾಣೆ ಕಣಮ್ಮ ನನ್ನ. ಮತ್ತು ನಿನ್ನ ಗಂಡ ನಿನಗೆ ಮೋಸ ಮಾಡೋನು, ಇಲ್ಲಾಂದ್ರೆ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ನಮಗೆ ಮೋಸ ಮಾಡೋರು ನಮಗೆ ಗೊತ್ತಿಲ್ಲ. ಆದ್ರೂ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ವಲ್ಲ. ಈಗ ನಾವು ಪೊಲೀಸ್ ಸ್ಟೇಷನಾಗಿದ್ದೀವಿ ಅಂತ ನಿಮ್ಮ ಅಪ್ಪಂಗೆ ಹೇಳಿದ್ರೆ ಸುಮ್ಮನೆ ಬಿಡ್ತಾನ? ಕತ್ತರು ಸಾಕ್ಬಿಡ್ತಾನೆ. ಮನೆಗೆ ಬೇರೆ ಒಡವೆ ಕಳ್ತನ ಆಗೈತೆ. ಈಗ ನಿಮ್ಮ ಅಪ್ಪಂಗೆ 3 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಒಪ್ಕೊಂಡು ಬೇರೆ ಬಂದಿದ್ದೀವಿ. ಇವಾಗ ನಮ್ಗೆ ಯಾರು ದಿಕ್ಕು ನೀನೇ ಹೇಳು. ಅಯ್ಯೋ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಅಮ್ಮ ಇರು, ಇವತ್ತಿಲ್ಲ ಇರೋಣ. ನನ್ನ ಗಂಡಂಗೆ ಫೋನ್ ಹಾಕ್ತೀನಿ. ನನ್ನ ಗಂಡ ಬಂದು ಆರಾಮಾಗಿ ಕರ್ಕೊಂಡು ಹೋಯ್ತಾನೆ ನಮ್ಮನ್ನ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋಕೆ ಹೋಗ್ಬೇಡ. ನನ್ನ ಗಂಡ ಭಾಳ ಒಳ್ಳೇನು ಕಣಮ್ಮ. ಅವನಿಂತ ಮೋಸ ಮಾಡೋಂಥ ನಲ್ವೇ ಅಲ್ಲ. ಆ ಬೇಕಾರೆ ಚಿಕ್ಕ ಸಾವುಕಾರ ಬೇಕಾರಿಂತ 420 ಕೆಲಸ ಮಾಡಿಬಿಟ್ಟಿರ್ತಾನೆ. ಆದರೆ ಇವನಂತೂ ಭಾಳ ಒಳ್ಳೇನು ಕಣಮ್ಮ. ಇವನು ಅಂತ ಇಂಥ ಕಾಂಚಿ ಪಿಂಚಿ ಕೆಲಸ ಮಾಡೋಂಥ ನಲ್ವೇ ಅಲ್ಲ ಕಣಮ್ಮ. ಭಾಳ ಒಳ್ಳೇನು. ನೀನು ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಬೇಡ. ನಾನಿದ್ದೀನಲ್ಲ, ನನ್ನ ಮೇಲೆ ನಂಬಿಕೆ ಇಕ್ಕಮ್ಮ ನೀನು. ಬತ್ತನ್ನು ನಮ್ಮನ್ನು ಕರ್ಕೊಂಡು ಹೋಗೇ ಹೋಯ್ತಾನೆ ನೋಡು. ಈ ಪೊಲೀಸ್ ಅಪ್ಪನೇ ಬಂದು ನಮ್ಮ ಹತ್ರ ತೆಪ್ಪಾಯ್ತು ಮೇಡಮ್, ತೆಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಅವರೇ ನಮ್ಮ ಹತ್ರ ಕ್ಷಮೆ ಕೇಳ್ತಾರೆ. ಏನು ಮಗಳೇ, ಅದೇ ನಿಜ ಆಗ್ಬಿಟ್ರೆ ಸಾಕು. ನನಗೆ ಕೈ ಕಾಲೆಲ್ಲ ನಡ್ಕೋತ್ಕತ್ತಾವೆ. ನಿನ್ನ ಗಂಡಿನಾರ ಸುಳ್ಳು ಹೇಳೋದ್ನ, ಇಲ್ಲ ಈ ಪೊಲೀಸರು ಮೋಸ ಮಾಡ್ತಾವ್ರ, ಇಲ್ಲ ನಮ್ಮ ಜೈಲಾಗಿ ಹಿಂಗೆ ಹಾಕೋಬಿಟ್ಟು ರುಬ್ಬ ಹಾಕ್ಬಿಡ್ತಾರ, ಏನು ಎತ್ತ ಅಂತ ಹೇಳ್ಬಿಟ್ಟು ನಮಗಂತೂ ಭಯ ಆಯ್ತೈತೆ. ನೋಡೋಣ ನಮ್ಮ ಮನೆ ಬರಹ ಹೆಂಗೈತೋ ಏನು. ಅವಳಿ ಅಂದ್ರು ಫೋನ್ ಹಾಕಿದ್ರೆ ಬಂದು ಹೆಂಗೋ ಎಲ್ಲ ಸಾಲೋ ಮಾಡ್ಕೊಂಡು ಕರ್ಕೊಂಡು ಹೋಯ್ತಾರೆ ಬಿಡು. ಕಾಯನ ಅಷ್ಟೇ.